ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಬ್ಬದೆ ಮಿಕ್ಸಿಗೆ ಹಾಕಲಾರದೆ ಯಾವುದೇ ರೀತಿಯಾದಂಥ ಬಿಸಿಲು ಬೇಡ ಏನು ಬೇಡ, ಈಸಿಯಾಗಿ ಮನೆಯಲ್ಲೇ ಕೇವಲ ಒಂದೇ ದಿನದಲ್ಲಿ ಈ ಹಪ್ಪಳನ ರೆಡಿ ಮಾಡ್ಕೋಬೋದು. ಅಕ್ಕಿ ಹಪ್ಪಳ ತುಂಬ ಸುಲಭ ವಿಧಾನದಲ್ಲಿ ಮಾಡೋದು. 10 ಪಟ್ಟು ಅರಳುತ್ತೆ, ಈಸಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ. ಫಸ್ಟು ಇದ್ರ ಸೌಂಡ್ ಕೇಳಿಸ್ಕೊಂಬಿಡಿ. ನೋಡಿದ್ರಲ್ಲ ಎಷ್ಟು ಕರುಮ್ ಅಂತ ಬರ್ತಾ ಇದೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೋಡಿ, ಇಲ್ಲಿ 1 ಕಪ್ ಆಗುವಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. 1 ಕಪ್ ರೇಷನ್ ಅಕ್ಕಿಯಲ್ಲಿ ಆರಾಮ್ಸೆ ನಮಗೆ 80ರಿಂದ 100 ಹಪ್ಪಳಗಳಾಗುತ್ತೆ. ಇದು ರಾಜಸ್ಥಾನಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ 3 ಪಟ್ಟಾಗಿ ಅರಳುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಬರುತ್ತೆ. ಫಸ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೋಬೇಕು. ಅಕ್ಕಿನ ಒಂದು 2ರಿಂದ 3 ಸತಿ ತೊಳಿಬೇಕು. ಇದರಲ್ಲಿ ಭತ್ತ ಎಲ್ಲ ಇರುತ್ತೆ, ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕಿ ನೆನೆ ಇಟ್ಕೋಬೇಕು. ನಾನಿಲ್ಲಿ 4 ಗಂಟೆಗಳ ಕಾಲ ನೀರು ಹಾಕಿ ನೆನೆ ಇಟ್ಕೊಂಡಿದ್ದೀನಿ. ನೋಡಿ, ಕಾಣ್ತಾ ಇದೆಯಲ್ವಾ? ಈಗ ಅದನ್ನು ನೀರನ್ನೆಲ್ಲ ಶೋಧಿಸ್ಕೋಬೇಕಾಗತ್ತೆ. ನೀರನ್ನೆಲ್ಲ ಶೋಧಿಸಿದ ಮೇಲೆ ನಾನಿಲ್ಲಿ ಕೈಯಿಂದ ಯಾವ ರೀತಿ ಮುಟ್ಟಿದ ತಕ್ಷಣವೇ ಅಕ್ಕಿ ಏನಿದೆ ಕಟ್ಟಾಗ್ತಾಯಿದೆ, ಅಂದರೆ 2 ಭಾಗ ಆಗ್ತಾಯಿದೆ. ಈ ರೀತಿ ಮುರಿ ಆಗ್ತಾಯಿದೆ, ಅಂದರೆ ಮುರಿದು ಸಣ್ಣದಾಗಿ ಆಗ್ತಾಯಿದೆ ಅಕ್ಕಿ ಅಂತಂದರೆ ನಮಗೆ ನೆನೆಸಿರುವಂಥದ್ದು ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಇದನ್ನು ಕೈಯಿಂದನೇ ಸ್ವಲ್ಪ ಕಿವುಚ್ಕೊಂಡ್ಬಿಡಿ, ಅಕ್ಕಿನ ಸಣ್ಣದಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಮೇನ್ ಅಳತೆ, ಇಲ್ಲಿ ಅಳತೆ ಏನಿದೆ ನೋಡಿ, ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಕರೆಕ್ಟಾಗಿ 1 ಬಟ್ಲ ಅಕ್ಕಿ, ಅಂದರೆ 1 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡ್ರೆ ಅದಕ್ಕೆ 5 ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರು ಹೋಗೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ 5 ಕಪ್ ಹಾಕ್ಕೊಂಡ್ರೆ ಸರಿ ಹೋಗಿಬಿಡುತ್ತೆ. ಸ್ವಲ್ಪನೂ ಜಾಸ್ತಿ ಬೇಕು, ಸ್ವಲ್ಪನೂ ಕಮ್ಮಿ ಬೇಕಂತ ಏನೂ ಇಲ್ಲ. ಕರೆಕ್ಟಾಗಿ 5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಈಗ ನೀರೇನಿದೆ ಕಾಯೋಕೆ ಇಟ್ಬಿಡೋಣ. ಇದಕ್ಕೀಗ ಸ್ವಲ್ಪ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಅಕ್ಕಿ ಹಪ್ಪಳ ಮಾಡ್ತಾ ಇರೋದ್ರಿಂದ ಮಸಾಲ ಹಾಕಲೇಬೇಕಾಗತ್ತೆ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊತಾ ಇರೋದು ಇವತ್ತು. ಹಾಗೆ ಖಾರದ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲದರದ್ದು ವೀಡಿಯೋಸ್ ಇದೆ. ಒಂದು ಸತಿ ನನ್ನ ಚಾನಲ್ನ ವೀಡಿಯೋಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳು 1 ಸ್ಪೂನು ಮತ್ತು ಕರಿ ಎಳ್ಳು ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಕಲರ್ ನೋಡಿ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ರೀತಿ ಕಲರ್ ಚೇಂಜ್ ಆಗಿಬಿಟ್ಟು ಒಂದು ಕುದಿ ಬರಬೇಕು. ಈಗ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಹಸಿಮೆಣ್ಸಿನ್ಕಾಯಿನ ಸೈಡಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಖಾರ ಒಂದು 5ರಿಂದ 6 ಹಾಕಿದರೆ ಸಾಕಾಗುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕನ್ನೋಗಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳೋದ್ರಿಂದ ನಾನಿಲ್ಲಿ ಕ್ವಾಂಟಿಟಿ ಕಮ್ಮಿ ಹಾಕಿದ್ದೀನಿ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನೂ ಇದರಲ್ಲಿ ಹಾಕ್ಬಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಒಂದು ಕುದಿ ಬರ್ತಾ ಇದೆ ಅಂದಾಗ ಒಂದು ಸತಿ ನೀಟಾಗಿ ಒಂದು ಚಮಚೆಯ ಸಹಾಯದಿಂದ, ಸ್ಪೂನಿನ ಸಹಾಯದಿಂದ ಒಂದು ಸತಿ ತಿರ್ಸ್ಕೊಂಡ್ಬಿಡಿ, ಸಾಕಾಗುತ್ತೆ. ಒಂದು ಸತಿ ಈ ರೀತಿ ಮಾಡಿಕೊಂಡ್ರೆ ಸಾಕು. ತುಂಬ ಸುಲಭವಾಗಿ ಈಸಿಯಾಗಿ ಅಕ್ಕಿ ಹಪ್ಪಳನ ಮಾಡ್ಕೋಬೋದು. ನೋಡಿ, ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೇ ವಿಡಿಯೋ ಆಗಲಿ ಕಂಪ್ಲೀಟಾಗಿ ನೋಡಿದಾಗೆ ಅದರದ್ದು ಪರ್ಫೆಕ್ಟಾಗಿರೋ ಅಳತೆ ಎಲ್ಲ ಗೊತ್ತಾಗುತ್ತೆ. ಅದರಲ್ಲಿ ಕೂಡ ಈ ಹಪ್ಪಳ ಮಾಡೋದೇನಿದೆ ನೋಡಿ, ಅಳತೆ ಪ್ರಕಾರನೇ ಮಾಡಬೇಕಾಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆಯ್ತಂದ್ರೂ ಎಲ್ಲ ಏನಿದೆ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ವಿಡಿಯೋನ ಎಂಡ್ ಆಗೋವರೆಗೂ ನೋಡ್ಕೊಳ್ಳಿ. ನೆಕ್ಸ್ಟು ನಾನೇನು ನೆನೆಸಿಟ್ಕೊಂಡಿದ್ದೆನಲ್ಲ, 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂಥ ರೇಷನ್ ಅಕ್ಕಿ ಏನಿದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಈಗ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಸಾಕು. ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಏನಾದರೂ ಬೇಕು ಅನ್ನೋ ಆಗಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಇದನ್ನು ಕರೆಕ್ಟಾಗಿ 4 ವಿಸಿಲ್ ಓಡಿಸ್ಕೋಬೇಕಾಗುತ್ತೆ. ನೋಡಿ, 4 ವಿಸಿಲ್ ಆಗಿದೆ. ಮೇಲ್ಗಡೆ ಭಾಗ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ಈಗ 4 ವಿಸಿಲ್ ಆಗಿದ ತಕ್ಷಣವೇ ನಾನು ಇದರಲ್ಲಿ ಅರಿಶಿನ ಏನೂ ಆ್ಯಡ್ ಮಾಡೋಕ್ಕೋಗಿಲ್ಲ. ಕೇವಲ ಇಲ್ಲಿ ನಾನು ಹಾಕಿರುವುದು ಹಸಿಮೆಣ್ಸಿನ್ಕಾಯಿ ಮತ್ತು ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಆರಿದ ನಂತರ ಏನಿದೆ ಇನ್ನೊಂದು ಸತಿ ಏನಿದೆ ಕುದಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಮಸಿಯೋ ಕೋಲ್ ಇರುತ್ತಲ್ವ, ಅದರಿಂದ ಒಂದು ಸತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ತುಂಬ ಅಂದರೆ ತುಂಬ ಸ್ಮೂತ್ ಆಗಬೇಕು. ಹಾಗಾಗಿ ನಾನಿಲ್ಲಿ ಮಸಿಯೋ ಕೋಲ್ ಏನಿದೆ ಅದರಿಂದ ನಾನು ಸ್ಮೂತಾಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಟ್ರೆ ಸಾಕು. ನೋಡಿ, ಒಂದು 2 ನಿಮಿಷಗಳ ಕಾಲ ನಾನು ಗ್ಯಾಸ್ನ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಒಂದು ಸತಿ ಮಾಡ್ಕೊತಾ ಇರೋದು.
ಇಲ್ಲ ಅಂತಂದರೆ ನೀವು ಅಷ್ಟಕ್ಕೆ ಓಕೆ ಆಗೋಗಿದ್ರೆ ನೀವು ನಿಮ್ಮ ಹತ್ರ ಏನಾದರೂ ಪಾಲಿಥೀನ್ ಬ್ಯಾಗ್ ಆ ಥರ ಇದ್ದರೆ ಅದರೊಳಗೂ ಕೂಡ ನೀವು ಹಿಟ್ಟು ನಾದ್ತೀವಲ್ವ ಆ ರೀತಿ ಕೂಡ ನಾದ್ಕೋಬೋದು. ನಾನಿಲ್ಲಿ ಮಸಿಯೋ ಕೋಲಿನ ಸಹಾಯದಿಂದನೇ ಮಾಡ್ಕೊತಾ ಇರೋದು. ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ಏನಿಲ್ಲ ಅಂತಂದರೂ ಒಂದು 15ರಿಂದ 20 ನಿಮಿಷಗಳ ಕಾಲ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಹಾಕೋಕ್ಕೆ ಹೋದರೆ ಏನಾಗುತ್ತೆ, ಕೈ ಸುಟ್ಕೊಂಡ್ಬಿಡ್ತೀರಾ. ಹಾಗಾಗಿ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ತಣ್ಣಗಾದ ತಕ್ಷಣ ಎಷ್ಟು ಗಟ್ಟಿಯಾಗಿದೆ ನೋಡಿ, ಈ ರೀತಿ ಗಟ್ಟಿಯಾದರೆ ಸಾಕು. ನೆಕ್ಸ್ಟ್ ನೋಡಿ, ಇವಾಗ ನಾನಿಲ್ಲಿ ಒಂದು ಪ್ಲೇಟಿನ ಸಹಾಯದಿಂದ ಒಂದು ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಪ್ಲೇಟಿನ ಸಹಾಯದಿಂದ ಒಂದು ಕವರ್ ಬರುತ್ತೆ ನೋಡಿ. ನಾರ್ಮಲ್ಲಾಗಿ ನಾವು ಹಪ್ಪಳ ಮಾಡೋ ಕವರ್ ಅಂತಂದರೆ ಕೊಟ್ಬಿಡ್ತಾರೆ, ಯಾವುದೇ ಸ್ಟೋರಿಗೆ ಹೋದರೂ ಸಿಗುತ್ತೆ, ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಇಲ್ಲ ಅಂತಂದರೆ ನೀವು ಇದನ್ನು ಲುಂಗಿ ಮೇಲ್ಗಡೆ ಹಾಕ್ಕೋಬೋದು, ಇಲ್ಲ ಸ್ಯಾರಿ ಮೇಲ್ಗಡೆ ಕೂಡ ಹಾಕ್ಕೋಬೋದು. ಹೆಚ್ಚಾಗಿ ಇದನ್ನು ಈ ಒಂದು ಪಾಪಡಿ ಮಾಡುವಂತಹ ಸಂಡಿಗೆ ಮಾಡುವಂತಹ ಹಪ್ಪಳ ಮಾಡುವಂಥ ಕವರ್ ಕೊಡಿ ಅಂದರೆ ಅದರಲ್ಲೇ ಮಾಡ್ಕೋಬೋದು, ಈಸಿಯಾಗುತ್ತೆ. ನಾನಿಲ್ಲಿ ಒಂದು ಕವರ್ನ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಏನಿದೆ ನೋಡಿ, ದೊಡ್ಡ ಕವರ್ ಇರುತ್ತಲ್ಲ, ಅಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಬಿಟ್ಟು ಒಂದು ಸ್ವಲ್ಪ ಪ್ಲೇಟನ್ನು ಒತ್ತಿದರೆ ಸಾಕು, ರೌಂಡ್ ಶೇಪಾಗಿ ಕರೆಕ್ಟಾಗಿ ಬರುತ್ತೆ. ನೀವು ಕೈಯಿಂದ ತಿಕ್ಕೋದು ಬೇಕಿಲ್ಲ, ಲಟ್ಟಿಸೋದು ಬೇಕಾಗೋದಿಲ್ಲ, ಎಂಥದ್ದು ಇಲ್ಲ, ಈಸಿಯಾಗುತ್ತೆ. ಇಲ್ಲಪ್ಪ ನಮಗೆ ಈ ರೀತಿ ಪ್ಲೇಟ್ ಬೇಡ, ಕೈಯಿಂದ ತಟ್ತೀವಿ ಅಂತಂದರೆ ನೋಡಿ ಈ ರೀತಿ ಬರುತ್ತೆ. ನಾನು ಅದನ್ನು ಕೂಡ ತೋರಿಸಿದ್ದೀನಿ. ಈಸಿ ಅಂತಂದರೆ ಪ್ಲೇಟಿನ ಸಹಾಯದಿಂದ ಮಾಡ್ಕೊಳೋದು ತುಂಬ ಈಸಿ ಆಗುತ್ತೆ. ಕೈಯಿಂದ ತಟ್ಕೊತ ಕುಂತ್ರೆ ಟೈಮ್ ಜಾಸ್ತಿ ಹೊತ್ತಾಗುತ್ತೆ. ಹಾಗೆ ಒಂದೊಂದು ಟೈಮ್ ಏನಿದೆ ರೌಂಡ್ ಶೇಪ್ ಕೂಡ ಬರೋದಿಲ್ಲ. ಈ ಒಂದು ಪ್ಲೇಟಿನ ಸಹಾಯದಿಂದ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ, ಈಗ ನಾನು ನಿಮಗೆ 2 ಥರ ತೋರಿಸ್ಕೊಟ್ಟಿದ್ದೀನಿ. ಹಪ್ಪಳಗಳೆಲ್ಲ ರೆಡಿಯಾಗಿದ್ದಾವೆ. ಇದನ್ನು ನೀವು ಫ್ಯಾನಿನ ಕೆಳಗಡೆ ರಾತ್ರಿ ಸಮಯದಲ್ಲಿ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಒಂದು 2 ದಿನ ಬಿಟ್ಟು ಬಿಸಿಲಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಣಗಿದ ಮೇಲೆ 2 ದಿನ ಇಟ್ಟು ಆಮೇಲೆ ನೀವು 1 ಇಯರ್ ತನಕ ಸ್ಟೋರ್ ಮಾಡ್ಕೋಬೋದು ಈಸಿಯಾಗಿ. ಇಲ್ಲ ಬಿಸಿಲು ಇತ್ತು ಅಂತಂದರೆ ನೀವು ಬಿಸಿಲಿಗಾದರೂ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಇದನ್ನು ಉಲ್ಟ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಿಸಿ ಒಂದು ಸೈಡ್ ಏನಿದೆ ಚೆನ್ನಾಗಿ ಒಣಗಿದೆ, ಈಗ ಹಿಂದಿನ ಭಾಗ ಏನಿದೆ ಹಸಿ ಇದೆ. ಈಗ ಅದನ್ನು ಉಲ್ಟ ಮಾಡಿ ಹಾಕಬೇಕಾಗತ್ತೆ. ಬಿಸಿಲು ಚೆನ್ನಾಗಿತ್ತು ಅಂತಂದರೆ ನೀವು ಮೇಲ್ಗಡೆ ಮನೆ ಮೇಲ್ಗಡೆ ಅಥವಾ ಕಾಂಪೌಂಡ್ನಲ್ಲಿ ಈಸಿಯಾಗಿ ಹಾಕ್ಕೊಳ್ಳಿ. ಇಲ್ಲ ಅನ್ನೋರು ನೀವು ಫ್ಯಾನಿನ ಕೆಳಗೆ ಹಾಕ್ಕೋಬೋದು. ಒಂದು ರಾತ್ರಿ ಇದನ್ನು ಒಣಗಿಸಿದ್ರೆ ಸಾಕಾಗುತ್ತೆ. ಈಗ ನೋಡಿ, ಎಣ್ಣೆ ಕಾದಿದೆ. ನಾನು ಹಪ್ಪಳಗಳೆಲ್ಲ ಹಾಕ್ತಾಯಿದ್ದೀನಿ. 1 ಕಪ್ ಅಕ್ಕಿಯಲ್ಲಿ ನಾವು ಆರಾಮ್ಸೆ 100 ಹಪ್ಪಳಗಳನ್ನು ರೆಡಿ ಮಾಡ್ಕೋಬೋದು. ಮಸಾಲೆ ಹಪ್ಪಳ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವು ಏನಾದರೂ ಈ ವಿಡಿಯೋನ ನೋಡಿ ಮಾಡಿಕೊಂಡ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ನೋಡಿದ್ರಲ್ಲೇ ಎಷ್ಟು ಸುಲಭವಾಗಿ ಈಸಿಯಾಗಿ ಅಕ್ಕಿ ಹಪ್ಪಳನ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಹಾಕಿ ಮಸಾಲೆ ಮಾಡ್ಕೊಂಡಿರುವಂಥದ್ದು 10 ಪಟ್ಟು ಅರಳುತ್ತೆ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು. ಯಾವುದೇ ರೀತಿಯಾದಂಥ ಎಣ್ಣೆ ಜಾಸ್ತಿ ತೊಗೊಳೋದಿಲ್ಲ, ಏನೂ ಇಲ್ಲ. ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ 100 ಹಪ್ಪಳಗಳನ್ನು 1 ಅವರ್ನಲ್ಲೇ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.